ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. AJ, I'm really very sorry. No, Durga. No. ಸಾರಿ ಕೇಳಬೇಕಾಗಿರೋ ನೀನಲ್ಲ, ನಾನು. ನಿನ್ನ ನಂಬದೆ ನೋಡು, ಅದ ನಾನು ಮಾಡಿದ್ದು. ಐ ಶುಡ್ ಬಿ ಸಾರಿ. ಹೇಳು, ಆ ಜ್ಯುವೆಲ್ಲರಿ ರೇವತಿಗೆ ತಂದಿತ್ತು ಅಂತ ನೀ ಹೇಗೆ ಅನ್ಕೊಂಡೆ? ನಿನ್ನೆ ಕೇಳ್ತಾ ಇರೋದು. ಸ್ಪೀಕ್. AJ, ಲೀಲಾ ಅವ್ರ ತಂಗಿ ರೇವತಿ ಮದುವೆ ಬಗ್ಗೆ ನೀವು ಮಾತಾಡಿದ್ದನ್ನ ಕೇಳಿಸ್ಕೊಂಡೆ. ಲೀಲಾ ಅವ್ರ ಮನೇಲಿ ಶಾಸ್ತ್ರದ ಪ್ರಕಾರ ನಡೀತಾ ಇರೋ ಮೊದಲನೇ ಮದುವೆ ಇದು, ಮೊದಲನೇ ಶುಭ ಕಾರ್ಯ ಇದು. ಲೀಲಾ ಅವ್ರ ಮದುವೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಯ್ತು. ರೇವತಿ ಮದುವೆ ಹಾಗಾಗಬಾರ್ದು. ಲೀಲಾ ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ ಅಂತ ನೀವೇ ಅವತ್ತು ಹೇಳಿದ್ರಿ. ಅದಕ್ಕೆ ರೇವತಿ ಕೊಡೋಕ್ಕೆ ನೀವು ಆ ಒಡವೆನ ತಂದಿದ್ದೀರಾ ಅಂತ ನಾನು ತಪ್ಪು ತಿಳ್ಕೊಂಡು ಲೀಲಾ ಅವ್ರಿಗೆ ಹೇಳಿಬಿಟ್ಟೆ. ನೀವು ಅದನ್ನು ಛಾಯಾ ಅವ್ರಿಗೆ ಕೊಡೋಕ್ಕೆ ತಂದಿದ್ದೀರಾ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. AJ, ಗೊತ್ತಿಲ್ಲ ಅಂದ್ರೆ ನಿನ್ನ ಕೆಲಸ ನೋಡ್ಕೊಂಡು ನೀನು ಸುಮ್ಮನೆ ಇರಬೇಕಿತ್ತು. ವಿತೌಟ್ ಮೈ ಪರ್ಮಿಷನ್ ನನ್ನ ರೂಮಿಗೆ ಬಂದು ನನ್ನ ವಸ್ತುನ ಹೇಗೆ ಮುಟ್ತಾ ನೀನು? ನಂಬಿಕೆ ಕನ್ನಡಿ ಎರಡು ಒಂದೇ. ಕನ್ನಡಿ ಹೊಡೆದ್ರೆ ಮತ್ತೆ ನೀನು ಅರೇಂಜ್ ಮಾಡ್ಬೋದು, ಆದರೆ ಮುಂಚಿನ ಥರ ಇಮೇಜ್ನ ವಾಪಸ್ ತರದ ಕಾಲ. ನಂಬಿಕೆನೂ ಹಾಗೆ. ಯು ಲಿಟ್ರಲಿ ಬ್ರೋಕ್ ಮೈ ಟ್ರಸ್ಟ್. ನೋಡು, ಇಷ್ಟು ದಿನ ಈ ಮನೆಗೋಸ್ಕರ ನೀನು ದುಡ್ದಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರೆಲ್ಲರ ಮುಂದೆ ಅವಮಾನ ಆಗಬಾರ್ದು ಅಂತ ಸಪ್ರೇಟಾಗಿ ಕರ್ಕೊಂಡು ಮಾತಾಡ್ತಾ ಇದ್ದೀನಿ. ಇದ್ದೇ ಕೊನೆ. ವಿಕ್ಕಿ ಛಾಯಾ ನನಗೆ ಸಂಬಂಧಪಟ್ಟವರು. ಅವ್ರ ವಿಷಯಕ್ಕೆ ಯಾರ ತಲೆ ಹಾಕಿದ್ರೆ ನಾ ಸುಮ್ಮನೆ ಇರಲ್ಲ. ಬಿ ಕೇರ್ಫುಲ್. ಇಷ್ಟೆಲ್ಲ ಆದ್ರೂ ಯಾಕೆ ದುರ್ಗಾ ಅವ್ರು ಸುಮ್ಮನೆ ಇದ್ದಾರೆ? ತಪ್ಪು ನಾನೇ ಮಾಡಿದ್ರು ನನ್ನ ಹೆಸರು ಯಾಕೆ ಹೇಳ್ತಾ ಇಲ್ಲ? ಇವ್ರೊಬ್ರೇ ಯಾಕೆ ಬಯಸ್ಕೋತಾ ಇದ್ದಾರೆ? ನನ್ನ ಹೆಸರು ಯಾಕೆ ತಗೋತಾ ಇಲ್ಲ? ಮಾತಿಗೂ ನನ್ನ ತಪ್ಪಿಲ್ಲ ಅಂದ್ರೂ ನನ್ನೇ ಸಿಕ್ಕಾಕ್ಸೋಕೆ ಟ್ರೈ ಮಾಡ್ತಾ ಇದ್ರು. ಇವತ್ತು ಎಲ್ಲ ತಪ್ಪು ನಂದೇ ಇದ್ರು ಅವರಷ್ಟೇ ಯಾಕೆ ಬಯಸ್ಕೋತಾ ಇದ್ದಾರೆ? ಏನಿದೆ ಇದರಲ್ಲಿ? ಇಷ್ಟೆಲ್ಲ ಆಯ್ತಾ? ಪಾಪ, ಇದರಲ್ಲಿ ಲೀಲಂದ್ ಏನೂ ತಪ್ಪಿರಲಿಲ್ಲ. AJ ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿತ್ತು, ಆದರೆ ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಕೂತ್ಕೊಳ್ಳಿ. ಆ್ಯಕ್ಚುಲಿ ಐ ಆಮ್ ರಿಯಲಿ ಸಾರಿ. ನಮ್ಮ ಮನೇಲಿ ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು.
ಎಜೆ ನಮ್ಗೆ ಯಾಕೆ ಹರ್ಟ್ ಆಗುತ್ತೆ? ಹರ್ಟ್ ಆಗೋಂಥದ್ದು ಏನಾಗಿದೆ ಹೇಳಿ? ಏನೂ ಆಗಿಲ್ಲ ಅಂತ ನೀನು ಹೇಳ್ತಿದ್ಯಾ ಛಾಯಾ. ಆಗೋದಕ್ಕೆ ಇನ್ನೇನು ಉಳಿದಿದೆ? ಅಷ್ಟೆಲ್ಲ ಆಗೋಯ್ತು. ನಿಮ್ಮಿಬ್ಬರು ಮದುವೆಗಂತೂ ನಾನು ಬರೋದಕ್ಕಾಗಲಿಲ್ಲ. ಅಫ್ಕೋರ್ಸ್ ಅವಾಗ ನೀವು ಟಚ್ಚಲ್ಲಿರಲಿಲ್ಲ. ಆದರೆ ಈಗ ಇಬ್ಬರು ಇಲ್ಲಿಗೆ ಬಂದಿದ್ದೀರಾ. ನನ್ನ ಮನೆಯಲ್ಲೇ ನನ್ನವರಾಗೆ ನನ್ನ ಜೊತೆಲೇ ಇದ್ದೀರಾ. ನೆನಪಿಗೆ ಅಂತ ಗಿಫ್ಟ್ ಕೊಡೋಣ, ಒಂದು ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಲೀಲಾ. ಎಜೆ ಪ್ಲೀಸ್ ರಿಲ್ಯಾಕ್ಸ್. ನಮ್ಮ 3 ಜನದ ಸಂಬಂಧ ಇವತ್ತಿಂದಲ್ಲ, ನೀವೇನು ಅನ್ನೋದು ನಮಗೆ ಗೊತ್ತಿದೆ. ನಿಜ, ಕೆಲವೊಂದು ಫ್ರೆಂಡ್ಶಿಪ್ಗಳಿರುತ್ತೆ. ಇಷ್ಟೇ ವರ್ಷದಿಂದ ಮೀಟ್ ಮಾಡಲಿಲ್ಲ ಅಂದ್ರೂ, ಒಂದು ಫೋನ್ ಮಾಡಿಲ್ಲ ಅಂದ್ರೂ, ಅವ್ರ ಲೈಫಲ್ಲಿ ಏನೇ ಚೇಂಜಸ್ ಆಗಿದ್ರು ಮುಂದೊಂದು ದಿನ ಅವ್ರು ಸಿಕ್ಕಾಗ ಅದೇ ಸ್ಮೈಲಲ್ಲಿ, ಅದೇ ಜೋಶಲ್ಲಿ, ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೋ ಹೊರತು ನೀನು ಯಾಕೆ ನಾನು ಬಿಟ್ಟೋದೆ ಅಂತ ಕೇಳಲ್ಲ. ಹೆಜ್ಜೆ, ನಮ್ಮ 3 ಜನ ಜೀವನದಲ್ಲೂ ನಾವು ಇದೇ ಥರ ಇರಬೇಕು. ಎಜೆ, ಗಿಫ್ಟ್ ಕೊಟ್ಟು ಉಳಿಸ್ಕೋಬೇಕಾಗಿರೋ ಸಂಬಂಧಗಳು ತುಂಬ ಇದೆ. ಆದರೆ ನಮ್ಮ ಸಂಬಂಧ ಹಾಗಲ್ಲ. ನಗ್ನಗ್ತಾ 2 ಮಾತಾಡಿದ್ರೆ ಅಷ್ಟು ಸಾಕು. ನೀವು ನಮ್ಮ ಜೊತೆ ಇದ್ರೆ ಸಾಕು, ಬೇರೇನೂ ಬೇಡ. ವಿತೌಟ್ ಮೈ ಪರ್ಮಿಷನ್ ನನ್ನ ರೂಮಿಗೆ ಬಂದು ನನ್ನ ವಸ್ತುನ ಹೇಗೆ ಕೊಡ್ತೇನೆ? ಕನ್ನಡಿ ಹೊಡೆದ್ರೆ ಮತ್ತೆ ನೀನು ಅರೇಂಜ್ ಮಾಡ್ಬೋದು. ಆದರೆ ಮುಂಚಿನ ಥರ ಇಮೇಜ್ನ ವಾಪಸ್ ತರದ ಕಾಲ ನಮ್ಗೇನು ಹಾಗೆ. You literally broke my trust. ವಿಕ್ಕಿ ಛಾಯಾ ನನಗೆ ಸಂಬಂಧಪಟ್ಟವರು. ಅವ್ರ ವಿಷಯಕ್ಕೆ ಯಾರ ತಲೆ ಹಾಕಿದ್ರೆ ನಾ ಸುಮ್ಮನೆ ಇರಲ್ಲ. ಬಿ ಕೇರ್ಫುಲ್. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಅಳ್ಬೇಡಿ ಅಕ್ಕ. ನೀವು ಯಾವಾಗಲೂ ರಾಣಿ ಥರ ಇದ್ದವರು. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದು ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಪ್ಲೀಸ್ ಅಕ್ಕ, ಅಳ್ಬೇಡಿ ಅಕ್ಕ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರಕ್ಕೆ ಬಿಟ್ಬಿಡಿ. ನಾವು ಹೋಗಲ್ಲ ಅಕ್ಕ. ನಿಮ್ಮೇಲೆ ಕೇರ್ ಇರೋದಕ್ಕೆ ನಿಮ್ಮ ಹಿಂದೆ ಬಂದಿದ್ದೀವಿ. ಅಲ್ಲ ಅಕ್ಕ, ನಿಮ್ಗೆ ಏನಾಗಿದೆ? ಎಲ್ಲರೂ ಮುಂದೆ ಅವಮಾನ ಮಾಡಿಸ್ಕೊಂಡ್ರಲ್ಲ, ಇದು ನಿಮಗೆ ಓವರ್ ಅಂತ ಅನಿಸ್ಲಿಲ್ವಾ? ನನಗಂತೂ ಓವರ್ ಅನ್ನಿಸ್ತು. ಏನಕ್ಕ ನೀವು ಮಾಡದೇ ಇರೋ ತಪ್ಪಿಗೆ ನೀವು ಬಯಸ್ಕೊಂಡಿದ್ದೀರಾ? ದುರ್ಗಾ ಅಕ್ಕ ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ಅಷ್ಟೇ. ನಮ್ಗಳ ಹತ್ರ ಪ್ಲಾನ್ ಹೇಳ್ಕೊಂಡ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಅಕ್ಕ ಒಬ್ರೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ಕೊಂಡಿದ್ದೆ. ಅದು ಇಲ್ಲಿ ನೋಡಿದ್ರೆ ಆ ಲೀಲಾಗೆ ಎಸ್ಕೋಟಾಗಿ ನಿಂತಿದ್ದಾರೆ ಅನ್ಸುತ್ತೆ. ಅಲ್ಲ, ಆ ಲೀಲಾ ನಿಮ್ಮ ಮನೆಗೆ ರಾಣಿನಾ? ಹ್ಞೂ ಅಕ್ಕ, ನೀವ್ ಯಾಕೆ ಲೀಲನ್ ಸೇವ್ ಮಾಡೋದಕ್ಕೆ ಹೋದ್ರಿ? ಇಲ್ಲ, ಇದು ನಮ್ಮ ದುರ್ಗಾ ಅಕ್ಕ ಅಲ್ಲ. ನೀವು ತುಂಬಾ ಬದಲಾಗಿದ್ದೀರಾ ಅಕ್ಕ. ಹೇಳೋದಿದ್ರೆ ಡೈರೆಕ್ಟ್ ಆಗಿ ಹೇಳಿ, ನಮ್ ಸುದ್ದಿಗೆ ಬರಬೇಡಿ ಅಂತ. ನಾನು ಲಕ್ಷ್ಮಿ ಅಕ್ಕ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರ್ತೀವಿ, ನಿಮ್ ಸುದ್ದಿಗೂ ಬರೋದಿಲ್ಲ. ಸರು, ಅಕ್ಕ ಚೇಂಜ್ ಆಗಿದ್ದಾರೆ. ಅವ್ರಿಗೀಗ ಆ ಲೀಲಾನೇ ಮುಖ್ಯ. ಆ ಎಡ್ವರ್ಡ್ ರಾಣಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದಾರೆ ಅನ್ಸುತ್ತೆ. ಬಾ ಸರು, ಇವರಿಬ್ರು ಮಧ್ಯ ನಾವ್ಯಾಕೆ? ಹೋಗೋಣ ನಾವು.
ಆಯ್ತಕ್ಕ, ಇವತ್ತು ನಿಮಗೆ ನಾವಿಬ್ರು ಬೇಡ ಅಲ್ವಾ? ಸರಿ, ನಾವೆಷ್ಟು ಕೇಳಿದ್ರು ನೀವೇನೂ ಹೇಳ್ತಿಲ್ಲ ಅಲ್ವಾ? ಓಕೆ, ನಿಮ್ಮಿಷ್ಟ. ಆದರೆ ಒಂದು ಮಾತು, ಮುಂದೆ ನಿಮಗೆ ನಾವೇ ಬೇಕಾಗ್ತೀವಿ, ನೆನ್ಪಿಟ್ಕೊಳ್ಳಿ. ಅಕ್ಕ ಬನ್ನಿ ಹೋಗೋಣ. ಇದೆಲ್ಲ ಹೇಗಾಯ್ತು ಅಂತ ತುಂಬಾ ಯೋಚನೆ ಮಾಡಿದೆ. ನನಗೇನೋ ಗೊತ್ತಾಗ್ತಿಲ್ಲ. ನಾನೇ ಶಾಕಲ್ಲಿದ್ದೀನಿ. ರೇವತಿಗೆ ಸರ್ಪ್ರೈಸ್ ಸಿಗುತ್ತೆ, ನಿಮಗೆ ಖುಷಿ ಆಗುತ್ತೆ ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಉಲ್ಟಾ ಹೊಡಿತು. ತಪ್ಪೆಲ್ಲ ನಂದೆ. ನಾನು ತಪ್ಪು ತಿಳ್ಕೊಳ್ದೆ ಇದ್ದಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ. ಇದರಲ್ಲಿ ದುರ್ಗ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಡ್ರ್ಯಾಗ್ ಮಾಡೋದು ಬೇಡ. ಭಾವ, ನಂಗಿಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗೋದ್ರೊಳಗೆ ಇಲ್ಲೇನೇನೋ ನಡೆದು ಹೋಗಿತ್ತು. ನೀವು ಹರ್ಟ್ ಮಾಡ್ಕೋಬೇಡಿ. ರಿಯಲಿ ಸಾರಿ ಭಾವ. ರೇವತಿ, ನಿನಗೆ ವಿಷಯ ಏನು ಅಂತ ಅರ್ಥ ಆಗೋದ್ರೊಳಗೆ ಇಲ್ಲೇನೇನೋ ಅಪಾರ್ಕ ನಡೆದೋಗಿ. ಇದರಲ್ಲಿ ನಿಂದೇನೋ ತಪ್ಪಿಲ್ಲಮ್ಮ. ನನಗೆ ಗೊತ್ತು ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಾನೇನಾದರೂ ಮಾಡ್ತೀನಿ. ಆದರೆ ಸದ್ಯಕ್ಕೆ ನನ್ನ ಕೈಲಿ ಮಾಡೋಕ್ಕಾಗೋದು ಇದೊಂದೇ. ಅಕ್ಕ, ಯಾಕೋ ಬೇಡ ಅನ್ನಿಸ್ತಿದೆ ಕಣೆ. ಪ್ಲೀಸ್ ಮಾತು ಕೇಳ್ತೀಯೋ ಇಲ್ವೋ ನೀನು? ನೀನು ಹಾಕೊಳ್ಳಿಲ್ಲ ಅಂದರೆ ನಿನ್ನ ಭಾವ ಇದ್ದಾರಲ್ಲ, ಅದೇ ನಮ್ಮ ಏಜೆ, ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸುಮ್ಮನೆ ಹಾಕು. ರೇವತಿ ಪ್ಲೀಸ್ ತೆಗಿಬೇಡ. ಆ ನೆಕ್ಲೆಸ್ನ ಛಾಯಾ ಕುತ್ತಿಗೆಯಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿದ್ದು ನಿಜ. ಆದರೆ ಅದು ಹೇಗೋ ನಿನ್ನ ಕುತ್ತಿಗೆಗೆ ಬಂದು ಸೇರಿದೆ. ತಿನ್ನೋ ಪ್ರತಿ ಅಗಳು ಮೇಲೂ ತಿನ್ನೋನ್ ಹೆಸರು ಬರೆದಿರ್ತಾರೆ ಅಂತ ದೊಡ್ಡವರು ಹೇಳ್ತಾರೆ. ಅದು ಬರೀ ತಿನ್ನೋ ಅಗಳಿಗೆ ಮಾತ್ರ ಅಲ್ಲ, ಉಪಯೋಗಿಸೋ ವಸ್ತುವು ಅನ್ವಯಿಸುತ್ತೆ ಅಂತ ಇವತ್ತು ಗೊತ್ತಾಯ್ತು. ಛಾಯೆಗೆ ಸೇರ್ಬೇಕಾದ್ದು ಅದು ಹೇಗೋ ನಿನ್ನ ಕುತ್ತಿಗೆಗೆ ಬಂದು ಸೇರಿದೆ. ಅದನ್ನು ಅಲ್ಲಿಂದ ತೆಗೆದು ಮತ್ತೆ ಛಾಯಾ ಕುತ್ತಿಗೆಗೆ ಹಾಕೋದು ನನಗಿಷ್ಟ ಇಲ್ಲ. ಸೊ ಈ ವಿಷಯನ ಇಲ್ಲಿಗೆ ಬಿಟ್ಕೊಳ್ಳೋಣ. ಅದೇ ಎಲ್ರಿಗೂ ಒಳ್ಳೆಯದು. ಗೊತ್ತಾಯ್ತು. ನನಗೂ ಗೊತ್ತಾಯ್ತು ಏನು? ಅಕ್ಕ ಯಾವ ಪ್ಲಾನು ಮಾಡಿಲ್ಲ ಅಂತ. ಕರೆಕ್ಟ್. ಅಕ್ಕ ರಿಯಲ್ ಆಗಿ ಲೀಲಾಗ್ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವೇನ್ ಹೇಳಿದ್ರು ಅಕ್ಕ ಉತ್ತರನೇ ಕೊಡ್ತಿರ್ಲಿಲ್ಲ. ಇನ್ಮೇಲೆ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂದ್ರು ಬಾಯಿ ಮಾತ್ಕೋ ವಾಪಸ್ ಬಾ ಅಂತ ಕರೆಯೋದಿಲ್ಲ. ಹೀಗೆ ಆದ್ರೆ ಮುಂದೇನ್ ಸರ್? ಹಾ, ಮುಂದೆ ಇನ್ನೇನಕ್ಕ,
ಆ ದುರ್ಗಾ ಅಕ್ಕ ಮತ್ತೆ ಲೀಲಾ ಇಬ್ರು ಕೈ ಕೈ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಅಕಸ್ಮಾತ್ ನಮ್ಮ ಮೇಲಿನ ಹಳೆ ದ್ವೇಷಕ್ಕೆ ಆ ಲೀಲಾ ದುರ್ಗಕ್ಕನ ಜೊತೆ ಸೇರ್ಕೊಂಡು ಉಲ್ಟಾ ಪ್ಲಾನ್ ಮಾಡಿದ್ರೆ? ಅಕ್ಕ, ಇದೇ ರೀಸನ್ಗೆ ದುರ್ಗಾ ಅಕ್ಕ ಹೆದರ್ಕೊಂಡು ಅವಳ ಸೈಡ್ ಹೋಗಿದ್ದಾರೆ ಅನ್ಸುತ್ತೆ. ಕಾಕ ಆ ಥರ ಎಲ್ಲ ಹೆದರ್ಕೊಳ್ಳೋರಲ್ಲ. ಆದ್ರೂ ಅವ್ರು ಯಾಕೆ ಲೀಲಾ ಜೊತೆ ಸೇರಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಅವತ್ತೇ ಬಡ್ಕೊಂಡೆ ಆ ಲೀಲಾ ವಶೀಕರಣ ಮಾಡ್ಕೊಂಡ್ ಬಿಡಿದಾಳೆ ಅಂತ. ಯಾರು ನನ್ನ ಮಾತೇ ಕೇಳಿಲ್ಲ. ವಶೀಕರಣನ ಏನ್ ಹೇಳ್ತಿದ್ಯಾ ಸರು? ಅಕ್ಕ, ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳಿ. ಏಜೆಗೆ ಲೀಲನ್ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಈಗ ಎಷ್ಟು ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ದುರ್ಗಾ ಅಕ್ಕ ಅವಳ ಮನೆಯಿಂದ ಆಚೆ ಹಾಕೋಷ್ಟು ಕೋಪ ಆಯ್ತು ಅವ್ರಿಗೆ. ಆದ್ರೆ ಈಗ ಅವ್ರು ಏನೇ ತಪ್ಪು ಮಾಡಿದ್ರು ನಂದೇ ತಪ್ಪು, ನಾನೇ ಕಾರಣ ಅಂತ ಅವರೇ ಬಯಸ್ಕೋತಿದ್ದಾರೆ. ಅದ್ರ ಅರ್ಥ ಏನು? ಆ ಲೀಲಾ ದುರ್ಗಕ್ಕನ ಮತ್ತೆ ಏಜನ ವಶೀಕರಣ ಮಾಡ್ಕೊಂಡಿದ್ದಾಳೆ ಅಂತನಾ? ಎಕ್ಸಾಕ್ಟ್ಲಿ. ಅವಳು ಸಾಮಾನ್ಯದವಳಲ್ಲ ಅಕ್ಕ, ದೊಡ್ಡ ಮಾಟುಗಾತಿ ಅವಳು. ಅಯ್ಯಯ್ಯೋ, ದುರ್ಗಾ ಅಕ್ಕ ಏಜೆ ಅಂತಾರೆ ಚೇಂಜ್ ಆಗಿ ಅವಳಿಗೆ ಮಳ್ಳಾಗಿರ್ಬೇಕಾದ್ರೆ ಅಂಥದ್ರಲ್ಲಿ ನಾವಿಬ್ರು ಯಾವ ಲೆಕ್ಕ ಸರು? ಅಕ್ಕ, ನೀವ್ ಹೇಳ್ದಾಗೆ ಅವಳು ನಮ್ಮನ್ನು ವಶೀಕರಣ ಮಾಡ್ಕೊಂಡು ಕೈಯೋ ಕಾಲೋ ಓದೋದಕ್ಕೆ ಇಟ್ಕೊಂಡ್ಬಿಟ್ರೆ ಏನಕ್ಕ ಗತಿ? ನೀನ್ ಹೇಳೋದು ಕರೆಕ್ಟೇ. ನೋಡು, ಇನ್ ಸ್ವಲ್ಪ ದಿನ ಆ ಲೀಲಾ ಹತ್ರ ಹೋಗೋದು ಬೇಡ. ನಾವಿಬ್ರು ನಮ್ಮ ಪಾಡಿ ನಾವಿದ್ಬಿಡೋಣ, ಓಕೆನಾ? ನಮ್ಗೆ ಯಾಕೆ ಬೇಕು ಆ ಮಾಟುಗಾತಿ ಸಾಹಸ? ನೀವೆಲ್ಲಂಗೆ ಸುಮ್ಮನೆ ಇದ್ಬಿಡೋಣ. ಅಕ್ಕ, ನನಗೆ ನೋವಾಗಿದೆ ಅಥವಾ ಅವಮಾನ ಆಗಿದೆ ಅಂತ ಬಿಚ್ಕೊಡ್ತಿದ್ದೀನಿ ಅಂದ್ಕೋಬೇಡ. ಒಡವೆ ಹಾಕೊಂಡ್ಮೇಲೆ ಖುಷಿ ಆಗಬೇಕು. ಆ ಖುಷಿ ನೋಡಿ ಎಲ್ಲರೂ ಖುಷಿ ಪಡಬೇಕು. ಆದರೆ ಈ ಒಡವೆ ನನ್ನ ಮೈ ಮೇಲೆ ಬಿದ್ದ ತಕ್ಷಣ ಇಡೀ ಮನೆನೇ ಒಂಥರ ಆಗೋಯ್ತು. ಭಾವಂಗೆ ಹರ್ಟ್ ಆಯ್ತು, ನೀನು ಅತ್ತೆ, ಮತ್ಯಾರಿಗೋ ನೋವಾಯ್ತು, ಇನ್ಯಾರೋ ಹತ್ರು. ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಕ್ಕ, ಅದಕ್ಕೆ ಕೊಡ್ತಿದ್ದೀನಿ. ಏನೋ ಮಾಡಕ್ಕೋಗಿ ಏನೋ ಆಗೋಯ್ತು ಚುಕ್ಕಿ. ನಿನ್ಗೆ ಸರ್ಪ್ರೈಸ್ ಆಗಿ ಒಡವೆ ಕೊಡೋಣ ಅಂತ ಅನ್ಕೊಂಡೆ, ಆದ್ರೆ ಸರ್ಪ್ರೈಸ್ ಆಗಿ ನೀ ಕಣ್ಣೀರ್ ಕೊಟ್ಬಿಟ್ಟೆ ಕಣೆ. ಅಕ್ಕ, ನಂಗೆ ನೋವಾಗಿಲ್ಲ ಅಂತ ಅಲ್ಲ, ಆಗಿದೆ. ಆದ್ರೆ ಕೈಗೆ ಸಿಕ್ಕಿದ ಚಿನ್ನ ಹೋಯ್ತು ಅಂತ ಅಲ್ಲ. ಚಿನ್ನದಂತ ಅಕ್ಕ ಭಾವನ ಮನಸ್ಸಿಗೆ ಇದೇ ಒಡವೆಯಿಂದ ನೋವಾಯ್ತು ಅಂತ. ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಅಷ್ಟೆ, ಬೇರೆ ಏನಿಲ್ಲ ಅಕ್ಕ. ನೀನು ತಗೋ ಇದನ್ನ. ಚುಕ್ಕಿ, ನನ್ನಂತ ಅಕ್ಕ ಎಲ್ಲೂ ಸಿಗಲ್ಲ ಅಲ್ಲ. ತಂಗಿ ನಮ್ಮ ಮನೆಗೆ ಕರೆಸಿ ಮನೆಯ ಮುಂದೆನೆ ನಿನ್ನ ಅವಮಾನ ಮಾಡಿಬಿಟ್ಟೆ. ನನ್ನಂತ ಅಕ್ಕ ನಿನ್ಗೆಲ್ಲೂ ಸಿಗಲ್ಲ ಅಕ್ಕ. ಏನಿದು ಅವಳು ಒಂದು ಫೋನ್ ಮಾಡಲಿಲ್ವಲ್ಲ? ಅಟ್ಲೀಸ್ಟ್ ಹೊಡ್ತಿದ್ದೀನಿ ಅಂತಾದರೂ ಹೇಳ್ಬೋದಿತ್ತಲ್ವಾ? ಏನು ಮಾಡ್ತಿದ್ದಾಳಲ್ಲಿ? ನಾನೇ ಫೋನ್ ಮಾಡ್ತೀನಿ. ಅಕ್ಕ, ಅಮ್ಮ. ಹೇಳಮ್ಮ. ಏಯ್, ಏನೇ ನೀನು?
ನಾನು ಅವ್ರು ಅಲ್ಲಿ ಏನೇನು ಕೊಟ್ಟರು ಅಂತ ಇಲ್ಲಿ ಲೆಕ್ಕ ಹಾಕೊಂಡು ಕೂತಿದ್ದೀನಿ. ಇನ್ನೊಂದು ಫೋನ್ ಆದರೂ ಮಾಡಬಾರ್ದಾ? ಅದು ಸಿಕ್ಕಾಪಟ್ಟೆ ಭಾರ ಅಂತೂ ಆಗ್ತೀರಿ ಅಮ್ಮ. ಅಯ್ಯಯ್ಯೋ, ಅದನ್ನ ಕಣ್ ತುಂಬ್ಕೊಳ್ಳೋದಕ್ಕೆ ನಾನಲ್ಲಿ ಇರಬಾರ್ದಿತ್ತಾ? ಹೌದಮ್ಮ, ನೀನಿದ್ದಿದ್ರೆ ನನ್ನ ಜೊತೆ ನಿಂಗೂ ಕಣ್ ತುಂಬಿ ಬಂದಿರೋದು. ಸರಿ ಹೇಳಿ, ಅದೇನು ಕೊಟ್ರು ಅಂತ? ಸಡನ್ ಆಗಿ ಕೇಳಿದ್ರೆ ಹೇಳಕ್ಕಾಗಲ್ಲಮ್ಮ. ಸ್ವಲ್ಪ ಸುಧಾರಿಸ್ಕೊಂಡ್ರೆ ಎಲ್ಲ ಲೆಕ್ಕ ಹಾಕಿ ಹೇಳ್ಬೋದು. ಪರವಾಗಿಲ್ಲ ಕಣೆ, ಸುಧಾರಿಸ್ಕೊಂಡು ನೀಟಾಗಿ ಆಮೇಲೆ ಹೇಳು. ನಾನು ಅದಕ್ಕೆಲ್ಲ ಫೋನ್ ಮಾಡಿದ್ದು. ನಾನು ಹೀಗೆ ಹೇಳಿದೆ ಅಂತ ನಿಮ್ಮ ಅಕ್ಕನಿಗೆ ಹೇಳಕ್ ಹೋಗ್ಬೇಡ. ನೋಡು, ಅಮ್ಮನಿಗೆ ಎಷ್ಟೊಂದು ದುರಾಸೆ ಅನ್ಕೊಳ್ತಾಳೆ. ನಾನೇನು ದುರಾಸೆ ಪಡ್ತಿಲ್ಲ, ಅವ್ರಾಗ ಹೇಳಿದ್ದಕ್ಕೆ ಒಂಚೂರು ಆಸೆ ಪಡ್ತಿದ್ದೀನಿ ಅಷ್ಟೇ. ಸರಿ ಸರಿ, ನೀನೆಲ್ಲ ಮೂಟೆ ಕಟ್ಕೊಂಡು ಒಂದು ಬಿಡದಂಗೆ ತರಬೇಕು ನೀನು, ಆಯ್ತಾ? ಹಾಂ